ಪಪ್ಪ ಇದನ್ನ ಹಿಡ್ಕೊ. ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಜಾತ್ರೆಗೆ ಬಂದಿದ್ದೀನಿ. ಯಾವ ಊರು ಜಾತ್ರೆ ಅಂತ ಗೆಸ್ ಮಾಡಿ ನೋಡೋಣ. ಈ ವರ್ಷ ಯಾವ ವರ್ಷವೂ ಸೇರಿಲ್ಲ, ಅಷ್ಟು ಜನ ಜಾಸ್ತಿ ಸೇರಿರೋ ಅಂಥದ್ದು, ಸಿಕ್ಕಾಪಟ್ಟೆ ಜನ ಇರೋವಂಥದ್ದು ಈ ವರ್ಷ. ನೀವೇನಾದ್ರು ಈ ಸುತ್ತಮುತ್ತ ಊರವರಾಗಿದ್ದರೆ ಖಂಡಿತವಾಗ್ಲೂ ಈ ಊರ ಹತ್ರ ಬಂದು ವಿಸಿಟ್ ಮಾಡಬೇಕು. ಈ ಸೌಂಡು ಕಣ್ರಿ, ಇನ್ನು ಇವತ್ತು ಸ್ಟಾರ್ಟ್ ಆಗಿರೋದು, ನಾಳೆ ಜಾತ್ರೆ ಇರೋವಂಥದ್ದು ನೋಡಬೇಕು. ಇದು ಗಣೇಶನ ಜಾತ್ರೆ ಕಡಲೆಕಾಯಿ ಪರಿಸೆ ನಡೆಯುವಂಥದ್ದು ತುಂಬ ಜೋರಾಗಿ ನಡೆಯುತ್ತೆ. ಬಸವನಗುಡಿ ಬಿಟ್ಟರೆ ನೆಕ್ಸ್ಟು ಇದೇ ಜೋರು ಅಂತ ಅಂದ್ಕೊತೀನಿ. ನಿಮ್ಮೂರಲ್ಲಿ ಏನಾದರೂ ಜಾತ್ರೆ ಮಾಡಿದ್ರೆ ಖಂಡಿತವಾಗ್ಲೂ ನನಗೂ ಕೂಡ ತಿಳಿಸಿ, ಅಲ್ಲೂ ಕೂಡ ಬರ್ತೀನಿ ಅಂತ ಹೇಳ್ತಾ ಬನ್ನಿ. ಯಾಕೆ ತಡ ಮಾಡೋದು, ಜಾತ್ರೆನ ತೋರಿಸ್ತೀನಿ. ಹಾಗೆ ನಿಮಗೇನಾದ್ರು ಈ ಊರು ಯಾವುದು ಅಂತ ಗೊತ್ತಿದೆ ನನಗೆ ಕಮೆಂಟ್ ಮಾಡಿ. ನಾನು ಕೂಡ ಜಾತ್ರೆ ನೋಡಬೇಕು ಅಂತಲೇ ಬಂದಿದ್ದೀನಿ, ಇವತ್ತು ಬಂದಿದ್ದೀನಿ. ಹಾಗೆ ನಾಳೆನೂ ಕೂಡ ಬರ್ತೀನಿ. ಸ್ವಲ್ಪ ಬೆಚ್ಚಗಿರ್ಬೇಕಲ್ವ, ಕಳ್ತನ ಎಲ್ಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸೇಫ್ಟಿಗೆಲ್ಲ ಹಾಕೊಂಡ್ಬಂದಿದ್ದೀನಿ. ಯಾಕೆ ತಡ ಮಾಡೋದು, ಬನ್ನಿ ಜಾತ್ರೆನ ನೋಡೋಣ. ಹಾಗೆ ಏನೇನು ತಗೊತೀನಿ ಅಂತ ಕೂಡ ತೋರಿಸ್ತೀನಿ. ಊಟ ಕ್ಯೂನಲ್ಲಿ ನಿಂತಿದ್ದೀನಿ. ಪ್ರಸಾದ ಮಿಸ್ ಮಾಡೋಕ್ಕಾಗಲ್ಲ ಅಂತ ಜನ ಜಾಸ್ತಿ ಇದ್ದಾರೆ. ಬಟ್ ಗೊತ್ತಿಲ್ಲ ಒಳಗಡೆ ಏನಾಗುತ್ತೇನೋ. ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ ಗಣೇಶನಿಗೆ. ಅದಕ್ಕೂ ಮುಂಚೆ ಈ ಸತಿ ಬೇಗನೆ ಊಟಕ್ಕೆ ಬಿಟ್ಟಿರೋವಂಥದ್ದು. ನೋಡೋಣ. ಮಹಿಳೆಯರಿಗೆ ಗಂಡಸರಿಗೆ ಅಂತ ಬೇರೆ ಬೇರೆ ಕಡೆ ಹಾಕಿದ್ದಾರೆ. ಇವರು ಎಲ್ಲ ಒಂದೇ ಕಡೆನೇ ನುಗ್ತಾ ಇರೋವಂಥದ್ದು. ನೋಡೋಣ ಪ್ರಸಾದ ಸಿಗುತ್ತೆ ಅಂತ ನೋಡಿ. ಇದು ಜಾತ್ರೆ ಹಿಂದಿನ ದಿವಸ ಈ ರಾಟೆ ಇವೆಲ್ಲ ಏನು ಹೇಳ್ತಾರೋ, ಇದು ತಿರುಗುವಂಥವೆಲ್ಲ ಆಟ ಆಡೋ ಅಂಥವೆಲ್ಲ ಹಾಕಿದರು. ಇದು ಫಸ್ಟ್ ಟೈಮು, ನಾನು ಕಣ್ಣಂಗೆ ಇದು ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ. ಯಾಕೆ ಅಂದರೆ ಹಿಂದಿನ ದಿವಸ ಯಾವುದೇ ಕಾರಣಕ್ಕೂ ಆಟಗಳನ್ನ ಆಡಿಸ್ತಾ ಇರಲಿಲ್ಲ ಈ ಜಾತ್ರೆಯಲ್ಲಿ. ಈ ವರ್ಷವೇ ಫಸ್ಟು ಈ ಥರ ಎಲ್ಲ ಆಟಗಳನ್ನ ಜಾತ್ರೆಗೂ ಮುಂಚೆನೇ ಆಟ ಆಡಿಸ್ತಾ ಇರೋವಂಥದ್ದು. ಇದು ನಮಗೆ ಪ್ರಸಾದ ಕೂಡ ಸಿಗಲಿಲ್ಲ ಅಲ್ಲಿ. ನಾವು ಬೇಜಾರು ಮಾಡಿಕೊಂಡು ನೂಕು ಜಾಸ್ತಿ ಆಯಿತು ಅಂತ ಇಲ್ಲಿ ಜಾತ್ರೆ ಕೂಡ ನೋಡೋಣ ಅಂತ ಆಚೆಗೆ ಬಂದ್ವಿ ನಾವು. ಈ ಥರ ಎಲ್ಲ ಆಟ ಆಡುವಾಗ ತುಂಬ ಅಂದರೆ ತುಂಬಾ ಹುಷಾರಾಗಿ ನೀವು ಕೂಡ ಆಟ ಆಡಿ ಅಂತ ಹೇಳ್ತೀನಿ. ಒಂದು ಆಟ ಅಂತ ಕೊಟ್ಬಿಡಪ್ಪ ನನ್ನ ಮಗ. ಶೂಟ್ ಅಂದ್ಬಿಟ್ಟು ನಾನು ಕೊಡ್ತಾ ಇದ್ದೆ ಕಡೆ. ಒಂದೇ ಶಾಟಾ? ಐದು ಶಾಟ್ ಅಂತೆ. ಬುಲೆಟ್ ಇರ್ತಾವೆ, ಹುಷಾರು. ಸಮಸ್ಯೆ ಮಾಡಬೇಡಿ, ಸಾಯಂಕಾಲಕ್ಕೆ ತೊಂದರೆ ಕೊಡಬೇಡಿ.
ಸ್ವಾಮಿ ಬಹಳ ಚಿಕ್ಕದು, ಜಾಗ ಚಿಕ್ಕದು, ಯಾರು ಕಾಲು ತುಳಿತ ಮಾಡ್ಕೊಂಡು ತಳ್ಳಾಡ್ಕೊಂಡು ಮತ್ತೆ ನೀವು ಹೈಟ್ಗಳನ್ನ ಸ್ವಲ್ಪ ನೋಡ್ಕೊಂಡು ಇದು ಮಾಡಿ. ಮುಂದೆ ಇಲ್ಲಿ ತಾವು ಇನ್ಶೇಟ್ ತಗೊಂಡು ಬಂದು ನಿಂತ್ಕೊಂಡು ಒಂದು 4 ಜನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಂತೀನಿ. ನಾನು 3 ಬಾರಿ ಭೈರವ ವಿಘ್ನೇಶ್ವರ ಸ್ವಾಮಿ ಅಂತ ಹೇಳ್ತೀನಿ. ಇಲ್ಲಿ ಮೇಲೆ ಕೆತ್ತಬೇಡಿ. ಹೇಗಿದ್ದೀರಾ ಎಲ್ಲರೂ? ರಾತ್ರಿ ಜಾತ್ರೆಗೆ ಬಂದಿದ್ದೆ, ಬಟ್ ನೂಕು ತಳ್ಳಾಟ ಜಾಸ್ತಿಯಾಗಿ ನಾನು ಮನೆಗೆ ವಾಪಸ್ ಹೊರಟೋಗ್ಬಿಟ್ಟೆ. ಜನ ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ ಇದ್ರು. ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ರು. ಯಾವತ್ತೂ ಅಷ್ಟು ಜನ ನೋಡೇ ಇರಲಿಲ್ಲ ಅಂತ ಅಂದ್ಕೊತೀನಿ, ಅಷ್ಟು ಜನ ಜಾಸ್ತಿ ಇದ್ರು. ಅದಕ್ಕೆ ವಾಪಸ್ ಹೋಗಿ ಬೆಳಗ್ಗೆ ಬಂದಿರೋವಂಥದ್ದು. ಬೆಳಗ್ಗೆ ಪ್ರಸಾದನೂ ಸಿಗುತ್ತೆ, ಹಾಗೆ ಮಧ್ಯಾಹ್ನ ಕೂಡ ಸಿಗುತ್ತೆ. ಈಗ ತೇರೆಲ್ಲ ಇದು ಮಾಡ್ತಾರೆ, ತೇರೆಲ್ಲ ಆದಮೇಲೆ ಪ್ರಸಾದ ಸಿಗುತ್ತೆ. ಆಮೇಲೆ ವಿಪರೀತ ಜನ ಜಾಸ್ತಿ ಈ ಸತಿ. ಗೊತ್ತಿಲ್ಲ, ಸುಮಾರು 1,00,000 ಮೇಲೆ ಜನ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಜನ ಜಾಸ್ತಿ ಈ ಸತಿ. ನೋಡೋಣ, ನಿಮಗೂ ಕೂಡ ದೇವ್ರ ದರ್ಶನ ಅಂತೂ ಮಾಡ್ಸೋಕ್ಕಲ್ಲ, ಯಾಕಂದರೆ ಅಲ್ಲಿ ತನಕ ಹೋಗ್ಬೋದು, ಬಟ್ ಒಳಗಡೆ ಎಲ್ಲ ವೀಡಿಯೋ ಅಲೋ ಇರಲ್ಲ ಅಂತ ಹೇಳ್ತಾ ಯಾಕೆ ತಡ ಮಾಡೋದು. ನಿಮಗೂ ಕೂಡ ಜಾತ್ರೆನ ವಿಸಿಟ್ ಮಾಡಿಸ್ತೀನಿ. ಹಾಗೆ ಯಾವ ಊರ್ದು ಜಾತ್ರೆ ಅಂತ ಕೂಡ ನೀವು ನನಗೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಹೇಳಬೇಕು. ನೀವು ಕೂಡ ಈ ಊರವರಾಗಿದ್ದರೆ ನನಗೆ ಕಮೆಂಟ್ ಮುಖಾಂತರ ಹೇಳಿ ಅಂತ ಹೇಳ್ತಾ ಬನ್ನಿ, ಯಾಕೆ ತಡ ಮಾಡೋದು, ನಿಮಗೆ ಜಾತ್ರೆನ ವಿಸಿಟ್ ಮಾಡಿಸ್ತೀನಿ. ಸೋಡಾ ಜಾಸ್ತಿ ಎಬ್ಬಿ ಬನ್ನಿ, ನೀವು ಕಡಲೆಕಾಯಿ ಜಾತ್ರೆ ಮಾಡಿ. ನಿಮ್ಗೆ ಸ್ವೀಟ್ ಸ್ವಲ್ಪ ಸ್ವೀಟ್ ನಾವು ಇಲ್ಲಿ ಪ್ರತಿ ವರ್ಷವೂ ಪೌರ್ಣಮಿಗೆ ಜಾತ್ರೆನ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಹುಡುಗಿ ಹಗ್ಗದ ಮೇಲೆ ಯಾವ ಥರ ಜಗ್ಗಾಟ ಮಾಡ್ತಾಯಿದ್ಲು ಅಂತ. ಈ ಥರ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೂ. ಪೌರ್ಣಮಿಗೆ ಇಲ್ಲಿ ಜಾತ್ರೆ ಮಾಡ್ತಾರೆ. ಈ ವರ್ಷ ಸೇರಿದಷ್ಟು ಜನ ಯಾವ ವರ್ಷವೂ ಸೇರಿರಲಿಲ್ಲ ಅಂತ ಅಂದ್ಕೊತೀನಿ. 1,00,000ಕ್ಕೂ ಮೇಲೆ ಇಲ್ಲಿ ಜನ ಸೇರಿದರು ಅಂತಲೇ ಹೇಳ್ಬೋದು. ಹಾಗೆ ಅಂಗಡಿಗಳು ಕೂಡ ಜೋರಾಗೆ ಇಲ್ಲಿ ತೆಗೆದಿದ್ರು. ನಾನಂತೂ 2 ದಿವಸದ ಜಾತ್ರೆ ಕೂಡ ಮುಗಿಸ್ಕೊಂಡು ಮನೆ ಕಡೆ ಹೊರಟಾಯಿತು. ಇದು ರಾತ್ರಿ 10:30 11 ಗಂಟೆನಲ್ಲಿ ತೆಗೆದಿರೋ ಅಂಥ ವಿಡಿಯೋ ಇದು. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.